ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಕೆಸೆಟ್ನ ಒಂದು ಸ್ಕೋರ್ ಲಿಸ್ಟ್, ಪ್ರಾವಿಷನಲ್ ಸ್ಕೋರ್ ಲಿಸ್ಟು ನಿನ್ನೆ ಸಾಯಂಕಾಲ ನಮಗೆ ರಿಲೀಸ್ ಮಾಡಿದ್ದಾರೆ. ಯಾರ್ಯಾರೆಲ್ಲ ಕೆಸೆಟ್ ಎಕ್ಸಾಮ್ನ ಬರೆದಿದ್ದೀರಾ ಅವರೆಲ್ಲರೂ ಕೂಡ ಈ ಒಂದು KEA ವೆಬ್ಸೈಟ್ಗೆ ಹೋಗಿ ತಾವು ತೆಗೆದಿರ್ತಕ್ಕಂಥ ಸ್ಕೋರನ್ನು ಚೆಕ್ ಮಾಡ್ಕೋಬಹುದಾಗಿದೆ. ಸ್ನೇಹಿತರೆ, ಇದು KEA ವೆಬ್ಸೈಟ್ ಆಗಿರುತ್ತೆ. ಈ ಒಂದು KEA ವೆಬ್ಸೈಟಲ್ಲಿ ಪ್ರವೇಶದಲ್ಲಿ ನೀವು ಪ್ರವೇಶ ಅಂತಕ್ಕಂಥ ಒಂದು ಆಪ್ಷನಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಅಂತಕ್ಕಂಥ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಕೆಸೆಟ್ ತಾತ್ಕಾಲಿಕ ಸ್ಕೋರ್ ಪಟ್ಟಿ ಸಿಗುತ್ತೆ ಮತ್ತು ಅದರ ಒಂದು ಪ್ರಕಟಣೆ ಕೂಡ ಕೊಟ್ಟಿದ್ದಾರೆ ಅವರು. ಆ ಪ್ರಕಟಣೆ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಆ ಪ್ರಕಟಣೆ ನಮಗೆ ಮೇ 2ನೇ ತಾರೀಕು ಆಗಿದೆ. ಪ್ರಕಟಣೆ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಕೆಸೆಟ್ 2023 ಪರೀಕ್ಷೆಯನ್ನ ಪ್ರಾಧಿಕಾರ 13/1/24 ನಡೆಸಿತ್ತಲ್ವಾ, ಇದರ ಒಂದು ತಾತ್ಕಾಲಿಕ ಕೀ ಉತ್ತರಗಳನ್ನ ಪ್ರಕಟಿಸಿ ಅಭ್ಯರ್ಥಿಗಳು ಸಲ್ಲಿಸಿದ ಆಕ್ಷೇಪಣೆಗಳನ್ನ ಪರಿಶೀಲಿಸಿ ದಿನಾಂಕ 4/4/24 ಅಂತಿಮ ಕೀ ಉತ್ತರಗಳನ್ನ ಪ್ರಕಟಿಸಲಾಗಿದೆ. ಅಂದ್ರೆ ಅವ್ರು ಆಲ್ರೆಡಿ ಪ್ರಕಟಣೆ ಮಾಡಿರ್ತಾರೆ. ಪ್ರಸ್ತುತ ಕೆಸೆಟ್ ಪರೀಕ್ಷೆಯ ಪೇಪರ್ 1 ಪೇಪರ್ 2 ಎಲ್ಲಾ 41 ವಿಷಯಗಳ ವಿಷಯವಾರು ತಾತ್ಕಾಲಿಕ ಅಂಕಪಟ್ಟಿಯನ್ನ ಈ ಒಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದಾರೆ. ಸೊ ಏನಾದರೂ ನಿಮಗೆ ಅಬ್ಜೆಕ್ಷನ್ ಇದ್ದಲ್ಲಿ, ಏನಾದರೂ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ತಾವು 10ನೇ ತಾರೀಕು ಇದೇ ತಿಂಗಳ ಮೇ ತಿಂಗಳ 10ನೇ ತಾರೀಕು ಒಳಗಡೆ ನೀವೇನ್ ಮಾಡ್ಬೋದು, ಈ ಒಂದು ಮೇಲ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಒಂದು ಮೇಲ್ ಐಡಿ ಕೊಟ್ಟಿದ್ದಾರೆ, KEA-KSET2023@gmail.com ಅಂತ ಅಲ್ವಾ. KEA-KSET2023@gmail.com ಈ ಒಂದು ಇಮೇಲ್ ಐಡಿಗೆ ನೀವು ಇಮೇಲ್ನ ಕಳಿಸ್ಬೋದಾಗುತ್ತೆ. ನೋಡಿ, ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಕೊಟ್ಟಿದ್ದಾರೆ, ಗಮನಿಸಿ. ಪ್ರಕಟಿಸಿರುವ ತಾತ್ಕಾಲಿಕ ಅಂಕಪಟ್ಟಿಯ ಆಧಾರದ ಮೇಲೆ ಅಭ್ಯರ್ಥಿಯು ಕೆಸೆಟ್ ರಲ್ಲಿ ಅರ್ಹತೆ ಪಡೆದಿದ್ದಾರೆಂದು ಭಾವಿಸಬಾರ್ದು. ಗೊತ್ತಿರಲಿ ಅದು ನಿಮಗೆ. ಈಗ ಸ್ಕೋರ್ ಬಂದಿದ ತಕ್ಷಣ ನಂದು ಆಲ್ರೆಡಿ ಸೆಲೆಕ್ಟ್ ಆಗೋಯ್ತು ಅಂತ ಯಾರು ಫೀಲ್ ಆಗಬೇಡಿ. ಸ್ವಲ್ಪ ವೇಟ್ ಮಾಡಿ, ಇದು ಪ್ರಾವಿಷನಲ್ ಲಿಸ್ಟು, ಓಕೆನಾ. ಮತ್ತೆ ಇನ್ನು ಸ್ಕೋರ್ ಲಿಸ್ಟ್ ನೋಡಿದಾಗ ನಾನು ಕಾಮರ್ಸ್ ಓಪನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಸ್ಕೋರ್ ಲಿಸ್ಟ್ಗಳು ಅವರು ಕೊಟ್ಟಿದ್ದಾರೆ. ಇಲ್ಲೇ ಇದೆ ನೋಡಿ ಸ್ನೇಹಿತರೆ, ತಾತ್ಕಾಲಿಕ ಸ್ಕೋರ್ ಪಟ್ಟಿಯಲ್ಲಿ ನೋಡಿ ಎಲ್ಲ 41 ಸಬ್ಜೆಕ್ಟ್ಗಳನ್ನು ವಿಷಯವಾರು ಕೊಟ್ಟಿದ್ದಾರೆ ಅವರು. ತಾವು ಯಾವ ಒಂದು ಸಬ್ಜೆಕ್ಟ್ ಅಲ್ಲಿ ಬರೆದಿರ್ತಿರೋ ಕೆಸೆಟ್ ಆ ಸೆಟ್ನ ನೀವು ಆ ಒಂದು ಸಬ್ಜೆಕ್ಟ್ನ ನೀವು ಓಪನ್ ಮಾಡಿ ನೋಡ್ಕೊಳ್ಳಿ. ಇಲ್ಲಿ ಸೀರಿಯಲ್ ನಂಬರ್ ಇದೆ, ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ, CET ನಂಬರ್ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ನೇಮ್ ಕೊಟ್ಟಿದ್ದಾರೆ, ಜೆಂಡರ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ಯಾವ ಕ್ಯಾಟಗರಿ ನಿಮ್ದು ಅಂತಾನು ಕೊಟ್ಟಿದ್ದಾರೆ, ಮತ್ತೆ PG ನಿಮ್ದು ನಿಮ್ಮ PG ಒಂದು ಮಾರ್ಕ್ಸ್ ಇದು ಇವೆರಡೂ, ಓಕೆನಾ. ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಮ್ಮ PG ಮಾರ್ಕ್ಸ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ PG ಡಿಗ್ರಿ ಸ್ಕೋರ್ ಅಂತಕ್ಕಂಥದ್ದು ನಿಮ್ಮ PG ಮಾರ್ಕ್ಸ್ ಆಗಿರುತ್ತೆ. ಇನ್ನು ಪೇಪರ್ 1 ಸ್ಕೋರ್ ಇದಾಗಿರುತ್ತೆ, ಪೇಪರ್ 2 ನ ಸ್ಕೋರು ಇದಾಗಿರುತ್ತೆ. ಸೊ ಪೇಪರ್ 1 ನಲ್ಲಿ 100ಗೆ ಎಷ್ಟು ತೆಗೆದಿದ್ದೀರಾ ಅಂತ, ಮತ್ತೆ ವರ್ಷನ್ ಕೋಡ್ ಕೂಡ ಕೊಟ್ಟಿದ್ದಾರೆ, QP ವರ್ಷನ್ ಕೋಡ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಮ್ಯಾಕ್ಸಿಮಮ್ 200 ಮಾರ್ಕ್ಸ್ ಪೇಪರ್ 2 ನಲ್ಲಿ ಎಷ್ಟು ತೆಗೆದಿದ್ದೀರಾ ಅಂತ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತೆ ಇಲ್ಲಿ QP ವರ್ಷನ್ ಕೋಡ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳಬೇಕು ಅಂತಂದ್ರೆ, ಇಲ್ಲಿ PG ಡಿಗ್ರಿ ಅಂತ ಇದೆ, ಇಲ್ಲಿ ನಿಮಗೆ ಸ್ಕೋರ್ ಕಾಣಿಸ್ತಾ ಇಲ್ಲ ಕೆಲವ್ರದ್ದು ಅಲ್ವಾ. ಇದೇ ತರ ಕೆಲವ್ರದ್ದು ಕಾಣಿಸ್ತಾ ಇರಲ್ಲ ಸ್ನೇಹಿತರೆ, ಮೆನ್ಷನ್ ಆಗಿರಲ್ಲ. ಇಂಥವ್ರು ಏನ್ ಮಾಡ್ಬೇಕು ಅಂತಂದ್ರೆ ದಯವಿಟ್ಟು ಒಂದು ಮೇಲ್ ಮಾಡ್ಬೇಕು ಸ್ನೇಹಿತರೆ. ಆ ಮೇಲ್ ಐಡಿ ನಿಮ್ಗೆ ಆಲ್ರೆಡಿ ಹೇಳಿರೋ ಪ್ರಕಾರ ಇಲ್ಲಿದೆ ನೋಡಿ, ಈ ಒಂದು ಪ್ರಕಟಣೆ ಇದೆ ಅಲ್ವಾ. ಈ ಒಂದು ಪ್ರಕಟಣೆಯಲ್ಲಿ ಮೇಲ್ ಐಡಿ ಕೊಟ್ಟಿದ್ದಾರೆ ಅವರು, KEA-KSET2023@gmail.com ಅಂತೇಳಿ ಈ ಒಂದು ಮೇಲ್ ಐಡಿಗೆ ನೀವು ಮೇಲ್ ಮಾಡಬೇಕಾಗುತ್ತೆ. ಮತ್ತೆ ನಿಮ್ಮ ಸ್ಕೋರ್ಸ್ ಏನಾದರೂ ನಿಮ್ಮ OMR ನಿಮ್ಮ ಒಂದು ಎಕ್ಸಾಮ್ ಬರ್ದಿರ್ತಕ್ಕಂಥ OMR ಶೀಟಲ್ಲಿ ನಿಮ್ಮ ಹತ್ರ ಒಂದು ಕಾಪಿ ಇರುತ್ತಲ್ವಾ, OMR ಶೀಟ್ದು ಕಾರ್ಬನ್ ಕಾಪಿ, ಅದರಲ್ಲೇ ಒಂದು ಮಾರ್ಕ್ಸ್ ಇರುತ್ತೆ, ಇದರಲ್ಲೇ ಈ ಒಂದು ಲಿಸ್ಟಲ್ಲೇ ಒಂದು ಮಾರ್ಕ್ಸ್ ಇರುತ್ತೆ ಅಂತಂದ್ರೆ ಆಗ್ಲೂ ಕೂಡ ನೀವೇನ್ ಮಾಡಬೇಕು, ಮೇಲ್ ಮಾಡಬೇಕು. ಆಗ್ಲೂ ಕೂಡ ನೀವು ಮೇಲ್ ಮಾಡಬೇಕು, ಓಕೆನಾ ಸ್ನೇಹಿತರೆ. ಸೊ ಈ ಒಂದು ಎಲ್ಲ ನೇಮ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಕ್ಯಾಂಡಿಡೇಟ್ ನೇಮ್ಸ್ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ, ಮತ್ತೆ ಇನ್ನೊಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪ್ರಕಟಿಸಲಾದ ತಾತ್ಕಾಲಿಕ ಸ್ಕೋರ್ ಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಮೇಲ್ ಐಡಿ,
ಈ ಒಂದು ಮೇಲ್ ಐಡಿಗೆ ನೀವು 10ನೇ ತಾರೀಕು ಒಳಗಡೆ ಮಾಡಬೇಕು, 5 ಗಂಟೆ ಒಳಗಡೆ. ನೀವು 11ನೇ ತಾರೀಕು ಮಾಡಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. 10ನೇ ತಾರೀಕು ಒಳಗಡೆನೆ ನೀವೇನ್ ಮಾಡ್ಬೇಕು, ಮೇಲ್ ಮಾಡಬೇಕು. ಮೇ 10ನೇ ತಾರೀಕು ಒಳಗಡೆ ಈ ಮೇಲ್ ಐಡಿ ನೋಡಿ ಇಲ್ಲೇ ಇದೆ, ಈ ಮೇಲ್ ಐಡಿಗೆ ಮೇಲ್ ಮಾಡಿ. ಮತ್ತೆ ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ ಬರ್ದಿರ್ತಕ್ಕಂಥ ಆಸ್ಪಿರೆಂಟ್ಸು KCET ಎಕ್ಸಾಮ್ ತಗೊಂಡಿದ್ದೀರಲ್ವಾ, ನಿಮ್ಮ ಸ್ಕೋರ್ಗಳನ್ನ ಅವರು ಈಗ ರಿಲೀಸ್ ಮಾಡಿದ್ದಾರೆ. ಸ್ಕೋರ್ಸಲ್ಲಿ ಏನಾದರೂ ವ್ಯತ್ಯಾಸ ಇದ್ದಿದ್ರೆ ಮೇಲ್ ಮಾಡಿ. ಮತ್ತೆ ಇಲ್ಲಿ ಏನು ಕೊಟ್ಟಿರ್ತಾರೆ ನೇಮು, ಅದೇ ನೇಮೇ ನಿಮ್ಮ ಎಲಿಜಿಬಲ್ ಸರ್ಟಿಫಿಕೇಟ್ ಅಲ್ಲಿ ಬರುತ್ತೆ ಸ್ನೇಹಿತರೆ, ಅದು ಮರಿಬೇಡಿ. ನೀವು ಇಲ್ಲಿ ಏನು ಕೊಟ್ಟಿರ್ತೀರಾ ಹೆಸರು, ಅದೇ ಹೆಸರು, ಮತ್ತೆ ಇಲ್ಲಿ ರಿಜಿಸ್ಟರ್ ನಂಬರ್ಸ್ ಏನಿದೆ, CT ನಂಬರ್ ಏನಿದೆ, ಡೇಟ್ ಆಫ್ ಬರ್ತ್ ಏನಿದೆ ಅವೆಲ್ಲ ಕೂಡ ಮೆನ್ಷನ್ ಆಗುತ್ತೆ. ಓಕೆನಾ, ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಮೆನ್ಷನ್ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಕರೆಕ್ಟಾಗಿ ಇಲ್ಲಿ ಏನಾದರೂ ತಪ್ಪಿದ್ರು ಕೂಡ, ನಿಮ್ಮ ಇನಿಷಿಯಲ್ಸ್ ತಪ್ಪಿದ್ರು ಕೂಡ ನೀವೇನ್ ಮಾಡಬೇಕು, ಮೇಲ್ ಮಾಡಬೇಕು ಸ್ನೇಹಿತರೆ. ಓಕೆ, ಇನಿಷಿಯಲ್ಸು, ರಿಜಿಸ್ಟರ್ ನಂಬರ್ಸು ತಪ್ಪಿದ್ದು, ಡೇಟ್ ಆಫ್ ಬರ್ತ್ ತಪ್ಪಿದ್ರು ಕೂಡ ಮೇಲ್ ಮಾಡಿ. ಪ್ರತಿಯೊಂದು ಕರೆಕ್ಟ್ ಆಗಿರ್ಬೇಕು. ನಿಮ್ಮ ಒಂದು ಅಂಕಿಅಂಶಗಳು ರೆಕಾರ್ಡ್ಸ್ ಅಲ್ಲಿ ದಾಖಲಾಗೋದ್ರಿಂದ ಪ್ರತಿಯೊಂದು ಕೂಡ ನಿಮಗೆ ಇನ್ಫಾರ್ಮೇಶನ್ ಕರೆಕ್ಟಾಗಿ ನೀವು ನಿಮ್ದೇನಾ ಅಂತ ನೋಡ್ಕೊಳ್ಳಿ. ಸ್ಕೋರ್ ನಿಮ್ದೇನಾ ಅಂತ ಸ್ಕೋರ್ ನೋಡ್ಕೊಳ್ಳಿ. ಏನಾದರೂ ಅಬ್ಜೆಕ್ಷನ್ಸ್ ಇದ್ರೆ ಅಬ್ಜೆಕ್ಷನ್ಸ್ ಬೇಗ ಹಾಕೊಳ್ಳಿ ಸ್ನೇಹಿತರೆ. ಓಕೆನಾ, ನನ್ನ ಪ್ರಕಾರ ಈ ಕಾಮರ್ಸ್ ಅಲ್ಲಿ ನಾನು ಗಮನಿಸಿದ ಒಂದು ಇನ್ಫಾರ್ಮೇಶನ್ ಪ್ರಕಾರ 216ರಿಂದ 220 ಹೈಯೆಸ್ಟ್ ಸ್ಕೋರ್ ಬಂದಿದೆ. 300ಗೆ 216 ಮತ್ತು 220 ಅಂತ ಅನ್ಕೋತೀನಿ. ಸೊ ಅದು ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಮತ್ತೆ 150 ಎಬವ್ ಮಾಡಿರೋರು ತುಂಬಾ ಜನನೇ ಇದ್ದೀರಾ. 150 ಎಬವ್ ನಾನು ನೋಡಿದೆ, ತುಂಬಾ ಜನನೇ ಇದ್ದೀರಾ. ಮತ್ತೆ ಈ ಪೇಪರ್ 2 ನಲ್ಲಿ, ಕಾಮರ್ಸ್ ಅಲ್ಲಿ ಪೇಪರ್ 2 ನಲ್ಲಿ 116 to 130 ತನಕ ತೆಗೆದಿದ್ದಾರೆ ಸ್ನೇಹಿತರೆ. 116ರಿಂದ 130ವರೆಗೂ ಇದೆ, ಅಂದ್ರೆ ಹೈಯೆಸ್ಟ್. ಪೇಪರ್ 2 ನಲ್ಲೇ 130 ತೆಗೆದಿದ್ದಾರೆ. ಪೇಪರ್ 2 ನಲ್ಲಿ 130 ಇದೆ. ಪೇಪರ್ 1 ನನಗನ್ಸಿರೋ ಪ್ರಕಾರ ಯಾರು 80 ದಾಟಿಲ್ಲ ಸ್ನೇಹಿತರೆ. ಓಕೆನಾ, ಪೇಪರ್ 1 ನಲ್ಲಿ ಯಾರು ಕೂಡ ಎಬವ್ 80 ಯಾರೂ ಕ್ರಾಸ್ ಮಾಡಿಲ್ಲ. ಇನ್ನು ಪೇಪರ್ 2 ನಲ್ಲಿ 130 ಎಬವ್ ಯಾರು ಕ್ಲಾಸ್ ಮಾಡಿಲ್ಲ. ಕಾಮರ್ಸ್ ಅಲ್ಲಿ, ಬೇರೆ ಸಬ್ಜೆಕ್ಟ್ ಅಲ್ಲಿ ನನಗೆ ಗೊತ್ತಿಲ್ಲ, ಅದನ್ನು ಕೂಡ ಒಂದ್ಸಲ ಈ ಲಿಸ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ಓಕೆನಾ, ಇನ್ನು ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ನನಗೆ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ, ನಾನು ಅದನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮ್ಯಾಕ್ಸಿಮಮ್ ಎಫರ್ಟ್ ಯಾರು ಹಾಕಿರ್ತೀರಾ ಅವರು ದೇವ್ರನ್ನ ಪ್ರೇ ಮಾಡ್ಕೊಳ್ಳಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ಎಲಿಜಿಬಿಲಿಟಿ ಆಗ್ಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ. ಬಾಯ್ ಬಾಯ್.